ಪ್ರತಿಯೊಬ್ಬ ಇಂಜಿನಿಯರ್ಗೂ ವಿದೇಶದಲ್ಲಿ ಕೆಲಸ ಮಾಡುವ ಆಸೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಇಂಜಿನಿಯರ್ಸ್ ಭಾರತದ ಹೊರಗೆ ಹೋಗಿ ಕೆಲಸ ಹುಡುಕ್ತಾ ಇದ್ದಾರೆ. ಫಾರಿನ್ಗೆ ದುಡಿಯೋಕೆ ಹೋದರೆ ವೃತ್ತಿ ಬೆಳವಣಿಗೆ ಜೊತೆಗೆ ಆದಾಯದ ಮೂಲವೂ ಹೆಚ್ಚಾಗುತ್ತೆ ಅನ್ನೋದು ಎಲ್ಲರ ಪ್ಲಾನ್. ಕೆಲಸದ ದೃಷ್ಟಿಕೋನದಿಂದ ನೋಡಿದರೆ ವಿದೇಶದಲ್ಲಿ ಕೆಲಸ ಮಾಡೋದು ಒಳ್ಳೆಯದೇ. ಇದೇ ಹೊತ್ತಲ್ಲಿ ಇಂಜಿನಿಯರ್ಸ್ಗೆ ಜಾಬ್ ಮಾಡೋದಕ್ಕೆ ಭಾರತ ಬೆಸ್ಟ್ ಅಥವಾ ದುಬೈ ಬೆಸ್ಟಾ? ಈ ಪ್ರಶ್ನೆ ಉದ್ಭವ ಆಗುತ್ತೆ. 6 ವರ್ಷಗಳ ಅನುಭವ ಹೊಂದಿರುವಂಥ ಬ್ಯಾಕ್ ಎಂಡ್ ಡೆವಲಪರ್ ಒಬ್ಬರಿಗೆ ದುಬೈ ಮತ್ತು ಭಾರತ ಎರಡೂ ದೇಶಗಳಿಂದಲೂ ಜಾಬ್ ಆಫರ್ ಬಂದಿದೆ. ದುಬೈನಲ್ಲಿ 50 ಲಕ್ಷ ಮತ್ತು ಭಾರತದಲ್ಲಿ 33 ಲಕ್ಷ ಪ್ಯಾಕೇಜ್ ಸಿಕ್ಕಿದ್ದು ಎಲ್ಲಿ ಕೆಲಸಕ್ಕೆ ಹೋದರೆ ಬೆಸ್ಟ್ ಅನ್ನೋ ಗೊಂದಲದಲ್ಲಿ ಸಲಹೆ ಕೇಳಿದರು. ಇದಕ್ಕೀಗ ಕೊನೆಗೂ ಉತ್ತರ ಸಿಕ್ಕಿದ್ದು, ಮುಂದೆ ವಿದೇಶದಲ್ಲಿ ಕೆಲಸ ಮಾಡಬೇಕು ಅನ್ನೋ ಎಂಜಿನಿಯರ್ಸ್ಗೆ ಇದು ಒಂದು ಕ್ಲಾರಿಟಿ ನೀಡುತ್ತೆ. ಇದು ಕೆಲಸ ಮಾಡೋದಕ್ಕೆ ಭಾರತ ಅಥವಾ ದುಬೈ ಬೆಸ್ಟಾ ಅಂತ ನೋಡೋದಾದ್ರೆ, ನನಗೆ ದುಬೈನಿಂದ 50 ಲಕ್ಷ ಸಂಬಳದ ಆಫರ್ ಬಂದಿದೆ, ಹೋಗಬಹುದೇ ಅಂತ ಬ್ಯಾಕ್ ಎಂಡ್ ಡೆವಲಪರ್ ಒಬ್ಬರು ರೆಡಿಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಪೋಸ್ಟ್ ವೈರಲ್ ಆದ ಕಾರಣ ಭಾರತ ಮತ್ತು ದುಬೈ ಆಫರ್ಗಳ ನಡುವಿನ ವ್ಯತ್ಯಾಸದ ಬಗ್ಗೆ ಆನ್ಲೈನ್ನಲ್ಲಿ ವ್ಯಾಪಕ ಚರ್ಚೆ ನಡೆದಿದೆ. ಸದ್ಯ ಈ ಎಂಜಿನಿಯರ್ ಭಾರತದಲ್ಲಿ ವಾರ್ಷಿಕ 23 ಲಕ್ಷ ಸಂಬಳ ಪಡೀತಾ ಇದ್ದಾರೆ. ಈಗ ಇವರಿಗೆ 2 ಆಫರ್ಗಳಿದ್ದಾವೆ. ಒಂದು ದುಬೈ ಆಫರ್. ಇವರ ಪ್ರಕಾರ ತಿಂಗಳಿಗೆ AED 18,000 ಅಂದರೆ 50 ಲಕ್ಷ ಸಂಬಳ ನೀಡಲಾಗುತ್ತೆ. ಯಾವುದೇ ಟ್ಯಾಕ್ಸ್ ಕಟ್ ಆಗದೆ ಇದು 50 ಲಕ್ಷ ಆಗುತ್ತೆ. ಈ ಪ್ಯಾಕೇಜ್ನಲ್ಲೇ ಎಂಜಿನಿಯರ್ ಆರೋಗ್ಯ ವಿಮೆ, ಪ್ರಯಾಣ ವೆಚ್ಚ ಹಾಗೂ ವರ್ಷಕ್ಕೆ AED 1,500 ರೂಪಾಯಿ ವಿಮಾನ ಭತ್ಯೆ ಎಲ್ಲವೂ ಒಳಗೊಂಡಿರುತ್ತೆ. ಆದರೆ ಈ ಆಫರ್ನಲ್ಲಿ ತನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವುದೇ ವಸತಿಯಾಗಲಿ ಅಥವಾ ವಿಮೆಗಳಾಗಲಿ ಇರೋದಿಲ್ಲ. ಇನ್ನೊಂದು ಕಡೆ ಭಾರತೀಯ ಕಂಪನಿ ನೀಡಿರುವಂಥ ಆಫರ್, ಇದು ವಾರ್ಷಿಕ 33 ಲಕ್ಷದ ಪ್ಯಾಕೇಜ್. ಹೈಬ್ರಿಡ್ ಕೆಲಸದ ಮಾದರಿ, ಪೋಷಕರು ಸೇರಿದಂತೆ ಫ್ಯಾಮಿಲಿ ಮೆಂಬರ್ಸ್ಗೆ ಆರೋಗ್ಯ ವಿಮೆ ಕೂಡ ಇದೆ. ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಕೂಡ ಇದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬಹುದು. ಹಾಗಾಗಿ ನಿಮ್ಮ ಸಜೆಷನ್ ಏನು ಅಂತ ಕೇಳಿದರು. ಇದಕ್ಕೆ ಹಲವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ನೀವು ಒಂಟಿಯಾಗಿದ್ದರೆ AED 10,000ದಿಂದ 12,000ದಲ್ಲಿ ದುಬೈನಲ್ಲಿ ಜೀವನ ನಡೆಸಬಹುದು. ಭಾರತದಲ್ಲಿ ತೆರಿಗೆಯ ನಂತರ ತಿಂಗಳಿಗೆ 2 ಲಕ್ಷ ಸಿಗುತ್ತೆ. ನೀವು ಒಂಟಿಯಾಗಿದ್ದರೆ ದುಬೈ ಬೆಸ್ಟ್, ಫ್ಯಾಮಿಲಿ ಆಗಿದ್ದರೆ ಭಾರತವೇ ಬೆಸ್ಟ್ ಅಂದಿದ್ದಾರೆ. ಅಷ್ಟೇ ಅಲ್ಲ, ದುಬೈಗೆ ಹೋಗೋದಾದರೆ ಫ್ರೀ ಫುಡ್ ಆ್ಯಂಡ್ ಅಕೊಮಡೇಷನ್ ಇರಬೇಕು. ಇಲ್ಲದೆ ಹೋದರೆ ನಿಮಗೆ ಸಿಗುವಂಥ AED 18,000 ರೂಪಾಯಿ ಸಂಬಳ ಕೇವಲ ತಿಂಗಳಿಗೆ ಖರ್ಚಾಗಿ ಹೋಗುತ್ತೆ. ನನ್ನ ದೃಷ್ಟಿಯಿಂದ ಭಾರತೀಯ ಆಫರ್ ಉತ್ತಮವಾಗಿದೆ ಎಂದಿದ್ದಾರೆ. ಯಾರಿಗೇ ಆಗಲಿ 50 ಲಕ್ಷದ ದುಬೈ ಆಫರ್ ಬೆಸ್ಟ್ ಅನಿಸ್ಬೋದು. ಆದರೆ ಖರ್ಚು ವೆಚ್ಚ ಮತ್ತು ಫ್ಯಾಮಿಲಿ ಅಂತ ನೋಡಿದಾಗ 33 ಲಕ್ಷದ ಭಾರತದ ಆಫರ್ ಬೆಸ್ಟ್ ಅನಿಸುತ್ತೆ. ಕಾರಣ, ಫ್ಯಾಮಿಲಿಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬಹುದು, ವರ್ಕ್ ಲೈಫ್ ಬ್ಯಾಲೆನ್ಸ್ ಕೂಡ ಆಗುತ್ತೆ ಅನ್ನೋದು ಬಹುತೇಕರ ಅಭಿಪ್ರಾಯ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.